ಇದು ಮೋದಿ ಆಪಲ್ ತಳಿ ಶಿರಾಯಿಂದ ರಾಮದಾಸ್ ಅವ್ರ ಕಡೆಯಿಂದ ತಗೊಂಡ್ಬಂದಿದ್ವಿ ಗಿಡ ನಾವು. ಈಗ ಹಾಕಿ ಒಂದು 7 8 ತಿಂಗಳಾಗಿದೆ. ಹೂವು ಬಂದಿದೆ ನೋಡಿ, ಇಲ್ಲೆಲ್ಲ ಹೂವು ಬರ್ತಾ ಇದೆ. ಈಗ ನೋಡಿ ಮೊಗ್ಗು ಕಾಣಿಸ್ತಾ ಇದೆಯಲ್ಲ, ಈ ಕಡೆನೂ ಕಾಣಿಸ್ತಾ ಇದೆ, ಬರ್ತಾ ಇದೆ. ಇದು ಮೋದಿ ಆಪಲ್ ತಳಿ ಶಿರಾಯಿಂದ ರಾಮದಾಸ್ ಅವ್ರ ಕಡೆಯಿಂದ ತಗೊಂಡ್ಬಂದಿದ್ವಿ ಗಿಡ ನಾವು. ಈಗ ಹಾಕಿ ಒಂದು 7 8 ತಿಂಗಳಾಗಿದೆ. ಹೂವು ಬಂದಿದೆ ನೋಡಿ, ಇಲ್ಲೆಲ್ಲ ಹೂವು ಬರ್ತಾ ಇದೆ. ಈಗ ನೋಡಿ ಮೊಗ್ಗು ಕಾಣಿಸ್ತಾ ಇದೆಯಲ್ಲ, ಈ ಕಡೆನೂ ಕಾಣಿಸ್ತಾ ಇದೆ, ಬರ್ತಾ ಇದೆ. ಇದು ಮೋದಿ ಆಪಲ್ ತಳಿ ಶಿರಾಯಿಂದ ರಾಮದಾಸ್ ಅವ್ರ ಕಡೆಯಿಂದ ತಗೊಂಡ್ಬಂದಿದ್ವಿ ಗಿಡ ನಾವು. ಈಗ ಹಾಕಿ ಒಂದು 7 8 ತಿಂಗಳಾಗಿದೆ. ಹೂವು ಬಂದಿದೆ ನೋಡಿ, ಇಲ್ಲೆಲ್ಲ ಹೂವು ಬರ್ತಾ ಇದೆ. ಈಗ ನೋಡಿ ಮೊಗ್ಗು ಕಾಣಿಸ್ತಾ ಇದೆಯಲ್ಲ, ಈ ಕಡೆನೂ ಕಾಣಿಸ್ತಾ ಇದೆ, ಬರ್ತಾ ಇದೆ. ಇದು ಮೋದಿ ಆಪಲ್ ತಳಿ ಶಿರಾಯಿಂದ ರಾಮದಾಸ್ ಅವ್ರ ಕಡೆಯಿಂದ ತಗೊಂಡ್ಬಂದಿದ್ವಿ ಗಿಡ ನಾವು. ಈಗ ಹಾಕಿ ಒಂದು 7 8 ತಿಂಗಳಾಗಿದೆ. ಹೂವು ಬಂದಿದೆ ನೋಡಿ, ಇಲ್ಲೆಲ್ಲ ಹೂವು ಬರ್ತಾ ಇದೆ. ಈಗ ನೋಡಿ ಮೊಗ್ಗು ಕಾಣಿಸ್ತಾ ಇದೆಯಲ್ಲ, ಈ ಕಡೆನೂ ಕಾಣಿಸ್ತಾ ಇದೆ, ಬರ್ತಾ ಇದೆ. ಕರ್ನಾಟಕ ರಾಜ್ಯದ ರೈತರೇ, ಸೇಬು ಹಣ್ಣಿನ ಸಂಶೋಧನೆಯಲ್ಲಿ ತೊಡಗಿದ ನಾನು ಈ ದಿನ ಗೆಲುವು ಸಾಧಿಸಿದ್ದೇನೆ. ಹಣ್ಣು ಬೆಳೆಗಾರರ ಸಂಘದ ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರ ದಿಗ್ವಿಜಯವನ್ನು ಸಾಧಿಸಿದೆ. ಮೋದಿ ಆಪಲ್ ಎನ್ನುವ ಹೊಸ ಸೇಬು ಹಣ್ಣಿನ ತಳಿಯನ್ನು ನಾನು ಕರ್ನಾಟಕ ರಾಜ್ಯದ ರೈತರಿಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಈ ಸೇಬು ಹಣ್ಣಿನ ತಳಿ ಹಣ್ಣು ಬಿಡುವ ಹೂವು ಬಿಡುವುದರಲ್ಲಿ ಯಶಸ್ವಿಯಾಗಿ ಮುಂದೆ ಹೋಗಿದೆ. ಕೇವಲ 8 ತಿಂಗಳಲ್ಲಿ ಸೇಬು ಹಣ್ಣಿನ ಗಿಡ ಹೂವುಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಈ ಮೋದಿ ಆಪಲ್ ತಳಿ ಕರ್ನಾಟಕಕ್ಕೆ ಶಾಶ್ವತವಾದಂತಹ ಮೋದಿ ಆಪಲ್ ತಳಿ ಸೇಬು ಹಣ್ಣಿನ ತಳಿ ಇದಾಗಿದೆ. 2014ರಿಂದ ಮೋದಿಜಿಯವರಿಗೆ ಸೇಬು ಹಣ್ಣಿನ ಬಗ್ಗೆ ತಿಳಿದುಕೊಳ್ಳಲು ಕೇಂದ್ರ ಸರ್ಕಾರದ ವಿಜ್ಞಾನಿಗಳನ್ನು ಕಳಿಸಿಕೊಡಿ ಎಂದು ನಾನು ಮನವಿ ಮಾಡಿದ್ದೆ. ಮೋದಿಜಿಯವರು ಅಂದಿನ ಹಿಮಾಚಲದ ಮುಖ್ಯಮಂತ್ರಿಯಾದ ರಾಮೇಶ್ವರ ಠಾಕೂರ್ ಅವರ ಗಮನಕ್ಕೆ ಈ ವಿಷಯವನ್ನು ತಂದರು. ಹಿಮಾಚಲದ ಮುಖ್ಯಮಂತ್ರಿ ರಾಮೇಶ್ವರ ಠಾಕೂರ್ ಅವರು ಕೇಂದ್ರ ಸರ್ಕಾರದ ವಿಜ್ಞಾನಿಗಳನ್ನು ನಮ್ಮ ಜಿಲ್ಲೆಗೆ ಕಳಿಸಿಕೊಟ್ಟಿದ್ದರು. ತುಮಕೂರಿನ ಗಂಗಾಧರ ಮೂರ್ತಿಯವರ ತೋಟದಲ್ಲಿ ಸಭೆ ಸೇರಿದ ಎಲ್ಲ ರೈತರು ಮತ್ತು ಮಂಗಳೂರಿನ ಕೃಷ್ಣಯ್ಯ ಶೆಟ್ಟಿ ಇದರಲ್ಲಿ ಪ್ರಮುಖರಾಗಿರುತ್ತಾರೆ. ಅಂದು ಸಭೆ ಸೇರಿದ ಎಲ್ಲ ರೈತರು ಸಹ ನಾವು ಚಿರಂಜೀವಿ ಫಾರ್ಮರ್ ಅವರಿಂದ ವಿಮಾನದಲ್ಲಿ ಹಣ್ಣಿನ ಗಿಡಗಳನ್ನು ತರಿಸಿಕೊಂಡು ನಾವು ಪ್ರಮುಖ ಪಾತ್ರ ವಹಿಸಿರುತ್ತೇವೆ. ನಮ್ಮ 10 ವರ್ಷಗಳ ಸತತ ಪ್ರಯತ್ನದ ಫಲವಾಗಿ ಒಂದು ಹೊಸ ಸೇಬು ಹಣ್ಣಿನ ತಳಿಯನ್ನು ನಾವು ಕರ್ನಾಟಕ ರಾಜ್ಯಕ್ಕೆ ಪರಿಚಯ ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರದ ವಿಜ್ಞಾನಿಗಳ ಸಂಪರ್ಕವನ್ನು ಸಾಧಿಸಿದ ನಾವು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದ ಸೇಬು ಹಣ್ಣಿನ ತಳಿಗಳನ್ನು ಸಂಪರ್ಕಿಸಿದೆವು. ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳನ್ನು ಸಂಪರ್ಕಿಸಿದ ನಾವು ಅಲ್ಲಿಂದಲೇ ಸೇಬು ಹಣ್ಣಿನ ತಳಿಗಳನ್ನು ನಾವು ಆಮದು ಮಾಡಿಕೊಳ್ಳುತ್ತಿದ್ದೇವೆ. ಈ ಸೇಬು ಹಣ್ಣಿನ ತಳಿ, ಈ ಮೋದಿ ಆಪಲ್ ಎಂದು ಹೆಸರಿಟ್ಟಿರುವ ಈ ಮೋದಿ ಆಪಲ್ ತಳಿ ಇದು ನಮ್ಮ ದೇಶದ ಸೇಬು ಹಣ್ಣುಗಳಿಗೆ ಹೋಲಿಕೆಯಾಗುವುದಿಲ್ಲ. ಈ ತಳಿಯ ನಮ್ಮ ದೇಶದ ಸೇಬು ಹಣ್ಣುಗಳಿಗೆ ಮುಖ್ಯವಾಗಿ ಚಳಿಗಾಲದ ಅವಶ್ಯಕತೆ ಇರುತ್ತದೆ. ಆದರೆ ಮೋದಿ ಆಪಲ್ ತಳಿ ಇದು ಹೆಚ್ಚಿಗೆ ಬಿಸಿಲನ್ನು ಅಪೇಕ್ಷಿಸುತ್ತದೆ. ಹೆಚ್ಚು ಬಿಸಿಲಿದ್ದಷ್ಟು ಇದು ಕಾಯಿ ಬಿಡುವ ಸಂಖ್ಯೆಗಳು ಜಾಸ್ತಿ, ಅಂದರೆ ಇಳುವರಿ ಕೊಡುವುದು ಜಾಸ್ತಿ ಆಗುತ್ತಾ ಹೋಗುತ್ತದೆ. ಇದರ ಬಣ್ಣ, ಇದರ ಸೈಜ್, ಇದರ ರುಚಿ
ಜಗತ್ತಿನ ಯಾವುದೇ ಸೇಬು ಹಣ್ಣಿನ ತಳಿಗಳಲ್ಲಿ ಇರುವುದಿಲ್ಲ. ಅಷ್ಟು ಮೋದಿ ಆಪಲ್ ತಳಿ ಹೆಸರುವಾಸಿಯಾದ ತಳಿಯಾಗಿರುತ್ತದೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಯಾವುದೇ ಪ್ರದೇಶದಲ್ಲಿಯೂ ಈ ಸೇಬು ಹಣ್ಣಿನ ತಳಿ, ಈ ಮೋದಿ ಆಪಲ್ ತಳಿಗೆ ಹವಾಮಾನದ ಹಂಗಿಲ್ಲ. ಅಂದರೆ ಯಾವುದೇ ರೀತಿ ಗಾಳಿ, ಮಳೆ, ಬಿಸಿಲು, ಗಾಳಿ ಯಾವುದೂ ಸಮೇತ ಇದರ ಮೇಲೆ ಪ್ರಭಾವ ಬೀರುವುದಿಲ್ಲ. ಆಮದು ಮಾಡಿಕೊಂಡಂಥ ಈ ಮೋದಿ ಆಪಲ್ ಸೇಬಿನ ತಳಿ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಬೆಳೆಯುತ್ತಿದೆ. ಕೇವಲ 8 ತಿಂಗಳಿಗೆ ಹೂ ಬಿಟ್ಟು ಇದರ ತನ್ನ ಶಕ್ತಿಯನ್ನು ಸಾರ್ವಜನಿಕರಿಗೆ ತೋರಿಸಿದೆ, ರೈತರಿಗೆ ತೋರಿಸಿದೆ. ಈ ಮೋದಿ ಆಪಲ್ ತಳಿ ಗಿಡ ಹಾಕಿ 8 ತಿಂಗಳಿಗೆ ಬೆಳೆ ಪ್ರಾರಂಭವಾದ ನಂತರ ಸತತವಾಗಿ 100 ವರ್ಷಗಳ ಕಾಲ, ವರ್ಷ ಪೂರ್ತಿ, ಇಡೀ ವರ್ಷವೆಲ್ಲ ಸೇಬು ಹಣ್ಣುಗಳು ಇದರಲ್ಲಿರುತ್ತವೆ. ಸತತವಾಗಿ 10 ವರ್ಷಗಳ ಕಾಲ ಸೇಬು ಹಣ್ಣಿನ ಸಂಶೋಧನೆಯಲ್ಲಿ ತೊಡಗಿದ ನಾನು ರಾಷ್ಟ್ರೀಯ ಮಟ್ಟದ ಸೇಬು ಹಣ್ಣಿನ ವಿಜ್ಞಾನಿಗಳ ಜೊತೆ ಸೇರಿ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಈಗ ನಾನೇ ಸ್ವತಃ ಸೇಬು ಹಣ್ಣಿನ ತಜ್ಞನಾಗಿ ಮಾರ್ಪಟ್ಟಿದ್ದೇನೆ. ಈ ತಳಿಯ ಮುಂದೆ, ಈ ಮೋದಿ ಆಪಲ್ ತಳಿಯ ಮುಂದೆ ಮತ್ತೆ ಜಗತ್ತಿನ ಯಾವುದೇ ಸೇಬು ಹಣ್ಣಿನ ತಳಿ ಇಲ್ಲವೆಂದೇ ಈ ತಳಿಗೆ ಮೋದಿ ಆಪಲ್ ಎಂದು ನಾಮಕರಣ ಮಾಡಿ ಇದನ್ನು ಯಶಸ್ವಿಯಾಗಿ ರೈತರಿಗೆ, ಕರ್ನಾಟಕದ ರೈತರಿಗೆ, ಆಂಧ್ರದ ರೈತರಿಗೆ, ಮಹಾರಾಷ್ಟ್ರದ ರೈತರಿಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ತಳಿಯ ಗಿಡಗಳು ಹಣ್ಣು ಬೆಳೆಗಾರರ ಸಂಘದಲ್ಲಿ ಮಾತ್ರ ಸಿಗುತ್ತವೆ. ಈ ಹಣ್ಣಿನ ಗಿಡಗಳನ್ನು ಕೊಂಡು ಹೋಗಿ ಬೇರೆಯವರು, ನರ್ಸರಿಯವರು ಡೂಪ್ಲಿಕೇಟ್ ಗಿಡಗಳನ್ನು ಮಾಡಿ ನಿಮಗೆ ಮಾರಾಟ ಮಾಡುತ್ತಾರೆ. ಆದ್ದರಿಂದ ಹಿಂದೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇನೆ. ನೇರವಾಗಿ ಹಣ್ಣು ಬೆಳೆಗಾರರ ಸಂಘದಲ್ಲಿ ಭೇಟಿ ಕೊಟ್ಟು ಈ ಹಣ್ಣಿನ ಗಿಡಗಳನ್ನು ಕೊಂಡುಕೊಳ್ಳಿ.